ಇನ್ನು ಬೆಂಗಳೂರಿನಲ್ಲಿ ಗುಂಡಿಗಳ ಮಹಿಮೆಯನ್ನು ಹೇಳೋ ಹಾಗೆ ಇಲ್ಲ ನಿಮಗೆ. ಅಯ್ಯಪ್ಪ, ಹೇಳಿ 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 ನಮಗೂ ಸಾಕಾಗೋಯ್ತು. ಆದರೆ ಈಗ ಈ ರಾಜಕೀಯ ಜಟಾಪಟಿ ಜೋರಾಗ್ಬಿಡುತ್ತೆ. ಎಲ್ಲೇ ಯಾವುದೇ ಒಂದಿಷ್ಟು ಸಮಸ್ಯೆಗಳ ಬಗ್ಗೆ ಏನಾದರೂ ರಾಜಕಾರಣಿಗಳು ಮಾತನಾಡೋಕ್ಕೆ ಶುರು ಮಾಡಿಬಿಟ್ರೆ ಅದು ರಾಜಕೀಯ ಜಟಾಪಟಿ ಆಗಿಬಿಡುತ್ತೆ, ರಾಜಕೀಯ ಸಮರ ಶುರು ಆಗ್ಬಿಡುತ್ತೆ. ಜನಸಾಮಾನ್ಯರು ಬೊಬ್ಬೆ ಹೊಡ್ಕೊಂಡ್ರೆ ಯಾರೂ ಕೇಳಲ್ಲ. ಈಗ ಏನು ಹೇಳ್ತಾ ಇದ್ದಾರೆ, ಪ್ರಧಾನಿಗಳ ಮನೆ ಮುಂದಿನ ರಸ್ತೆಯಲ್ಲಿ ಗುಂಡಿ ಇಲ್ವೇನ್ರಿ ಅಂತ ಕೇಳ್ತಾ ಇದ್ದಾರೆ. ಒಂದಿಷ್ಟು ಬೆಂಗಳೂರಿನ ರಸ್ತೆಗಳಿಗೆ ಡಾಂಬರೀಕರಣ ಕೂಡ ಆಗಿದೆ ಅಂತೆ. ಯಾವ್ಯಾವ ರಸ್ತೆ, ಯಾರೇನು ಹೇಳಿದ್ದಾರೆ ನೋಡಿ. ಗ್ರೇಟರ್ ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರ, ಬೆಂಗಳೂರಿನಲ್ಲಿ ಮಾತ್ರ ಗುಂಡಿಗಳಿವೆಯಾ? ಪಿಎಂ ಮನೆ ಮುಂದೆ ಗುಂಡಿ ಬಿದ್ದಿಲ್ವಾ? ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನೆ. ಗ್ರೇಟರ್ ಬೆಂಗಳೂರಿನಲ್ಲಿ ಗುಂಡಿ ದರ್ಬಾರ್ ದಿನೇ ದಿನೇ ಹೆಚ್ಚಾಗ್ತಿದೆ. ಡಿಸಿಎಂ ಡಿಕೆಶಿ ನಾವು ಗುಂಡಿ ಮುಚ್ತಾ ಇದ್ದೀವಿ, ಗುಂಡಿ ಮುಚ್ಚೋ ಕೆಲಸ ನಡೀತಿದೆ ಅಂತಿದ್ದಾರೆ. ಆದ್ರೆ ದಿನ ಕಳೆದ ಹಾಗೆ ಬೆಂಗಳೂರಿನಲ್ಲಿ ಗುಂಡಿಗಳ ಸಂಖ್ಯೆ ಮಾತ್ರ ಹೆಚ್ಚಾಗ್ತಾನೇ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸೋ ಬರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಪ್ರಧಾನಿ ಮನೆ ಮುಂದೆ ಗುಂಡಿ ಇಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚುವ ಕೆಲಸ ನಡೀತಾ ಇದೆ. ಪ್ರತಿನಿತ್ಯ ಜಿಬಿಎ ಕಡೆಯಿಂದ 1,000 ಗುಂಡಿಗಳನ್ನ ಮುಚ್ಚುತ್ತಾ ಇದ್ದಾರೆ. ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ವಿಳಂಬ ಆಗಿದೆ. ಬರೀ ಬೆಂಗಳೂರಿನಲ್ಲಿ ಮಾತ್ರ ಗುಂಡಿ ಇದೆಯಾ? ನಾನು ದೆಹಲಿಗೆ ಹೋಗಿದ್ದೆ, ಪ್ರಧಾನಿ ಮನೆ ರಸ್ತೆ ನೋಡಿದ್ರ? ಎಲ್ಲಿ ಗುಂಡಿಗಳಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಜೊತೆಗೆ ಎಲ್ಲಾ ರಾಜ್ಯದಲ್ಲೂ ಗುಂಡಿ ಸಮಸ್ಯೆ ಇದೆ. ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಸರಿಯಾಗಿ ರಸ್ತೆ ಮಾಡಿದ್ರ? ಚುನಾವಣೆ ಬರ್ತಿದೆ ಅಂತ ಹೀಗೆ ಮಾಡ್ತಿದ್ದಾರೆ ಅಂತ ಗುಡುಗಿದ್ದಾರೆ. ಎಲ್ಲ ಗುಂಡಿಗಳನ್ನೆಲ್ಲ ಮುಚ್ಚಾ ಇದ್ದೀವಿ. ಮಳೆ ಆಗ್ತಾ ಇದ್ರು ಮುಚ್ತಾ ಇದ್ದೀವಿ. ದಿನಕ್ಕೆ ಆಲ್ಮೋಸ್ಟ್ ಒಂದೊಂದು ಕಾರ್ಪೊರೇಷನ್ಲಿ 200 ಹೆಚ್ಚು ಕಮ್ಮಿ 1,000 ಅಷ್ಟು ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ನಡೀತಾ ಇದೆ. ನಾನು ಡೆಲ್ಲಿಗೆ ಹೋಗಿದ್ದೆ, ಡೆಲ್ಲಿ ಎಲ್ಲ ಒಂದು ರೌಂಡ್ ನೋಡಿದೆ. ಇದೆಲ್ಲ ಆದಮೇಲೆ ನೀವೆಲ್ಲ ನಿಮ್ಮ ರಿಪೋರ್ಟ್ರಿಗೆ ಹೇಳ್ಬಿಟ್ಟು ಅಲ್ಲೆಷ್ಟು ಗುಂಡಿಗಳಿದೆ, ಪ್ರೈಮ್ ಮಿನಿಸ್ಟರ್ ಮನೆ ರೋಡಲ್ಲೇ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡಬೇಕಾಗ್ತದೆ. ಒಂದು ದೊಡ್ಡ IT ಕಂಪ್ನಿಯವ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಇದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೆ. ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ. ಸೊ ಇದು ಇಡೀ ದೇಶದಲ್ಲೇ ಇರೋಂಥ ಎಲ್ಲ ವ್ಯವಸ್ಥೆ. ಬಟ್ ನಾವು ನಮ್ಮ ಡ್ಯೂಟಿ ಇದೆ, ನಾವು ಅದನ್ನೆಲ್ಲ ಮಾಡ್ತೀವಿ. BJP ಕಾಲದಿಂದನೂ ಮೊದಲು ರೋಡ್ಗಳು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಯಾಕೆ ಹಿಂಗಿತ್ತು? ಅವ್ರು ಯಾರು ಮಾಡಲಿಲ್ಲ. ಈಗ ಸ್ವಲ್ಪ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಕಾಣ್ತಾ ಇದೆ. ಇರಲಿ, ನಮ್ಮ ಡ್ಯೂಟಿ ನಾವು ಮಾಡೋಣ. ಬೆಂಗಳೂರಲ್ಲಿ ಮಾತ್ರ ಗುಂಡಿ ಇರೋದಾ? ದೆಹಲಿಯಲ್ಲಿ ಪ್ರಧಾನಿ ನಿವಾಸದ ಮುಂದೆ ಗುಂಡಿ ಇಲ್ವಾ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೇಳಿದ್ದಾರೆ. ಬೆಂಗಳೂರಲ್ಲಿ ಗುಂಡಿ ಮುಚ್ಚಿ ಅನ್ನುವ ಕೂಗು ಜೋರಾಗ್ತಿದ್ದಂತೆ ಈಗಾಗಲೇ 1,000 ಗುಂಡಿ ಮುಚ್ಚಿದೀವಿ, ಆದರೆ ಗುಂಡಿ ಬೆಂಗಳೂರಲ್ಲಿ ಮಾತ್ರ ರಸ್ತೆಯಲ್ಲಿರೋದು ಅನ್ನುವ ರೀತಿಯಲ್ಲಿ ಮಾತಾಡ್ತಾರೆ ಅನ್ನೋದು ಬೆಂಗಳೂರು ಉಸ್ತುವಾರಿ ಸಚಿವರು ಕೂಡ ಆಗಿರ್ತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಸಮಾಧಾನದ ಮೂಲ. ಪ್ರಧಾನಿ ಮನೆ ಮುಂದೆ ಗುಂಡಿ ಇದೆ ಎಂಬ ಡಿಕೆ ಶಿವಕುಮಾರ್ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟ ಮಾಜಿ ಸಚಿವ ಸಿಸಿ ಪಾಟೀಲ್, ಪ್ರಧಾನಿ ಮನೆ ಮುಂದೆ ಗುಂಡಿ ಇದ್ರೆ ಡಿಕೆಶಿ ಮನೆ ಮುಂದೆ ಹೊಂಡ ಮಾಡ್ಕೊಳ್ಳಕ್ ಹೇಳಿ, ಇವರ ಮನೆ ಮುಂದೆ ಒಂದು ಲೇಕ್ ಮಾಡ್ಕೊಳ್ಳಿ. ಏನ್ ಕೇಳಿದ್ರು ಮೋದಿ ಮಾಡಿಲ್ಲ, ನೀವಿದ್ದಾಗ ಮಾಡಿಲ್ಲ ಅಂತಾರೆ. ನಾವಿದ್ದಾಗ ಮಾಡಿಲ್ಲ ಅನ್ನೋದಕ್ಕೆ ನೀವು ಅಧಿಕಾರಕ್ಕೆ ಬಂದಿದ್ದೀರಾ, ಮತ್ತೆ ನೀವು ಹೋಗೋಕೆ ತಯಾರಾಗಿ ನಾವು ಬರ್ತೀವಿ ಅಂತ ಡಿಕೆಶಿ ವಿರುದ್ಧ ಸಿಸಿ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಹಂಗಾರೆ ಇವ್ರ ಮನೆ ಮುಂದೆ ಒಂದು ಹೊಂಡ ಮಾಡ್ಕೋ ಅಂತೇಳಿ, ಇವ್ರ ಮನೆ ಮುಂದೆ ಒಂದು ಲೇಕ್ ಮಾಡ್ಕೋ ಅನ್ನು. ಏನು ಕೇಳಿದ್ರು ಮೋದಿ ಮಾಡಿಲ್ಲ, ನೀವಿದ್ದಾಗ ಮಾಡಿಲ್ಲ. ಅರೇ ನಾವಿದ್ದಾಗ ಮಾಡಲ್ಲಕ್ಕೆ ನೀವು ಬಂದಿರಪ್ಪ, ಮತ್ತೆ ನೀವು ಹೋಗಕ್ಕೆ ತಯಾರಾಗಿರಿ, ನಾವು ಬರ್ತೇವೆ. ಪಬ್ಲಿಕ್ ಟಿವಿ ವರದಿ ಬಳಿಕ ಎಚ್ಚೆತ್ತ ಜಿಬಿಎ. ಶಿವಾನಂದ ಸರ್ಕಲ್ನ ರಸ್ತೆ ಗುಂಡಿಗೆ ಡಾಂಬರು. ಶಿವಾನಂದ ರಸ್ತೆ ಬಳಿ ಗುಂಡಿಯ ರಸ್ತೆ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಬಿತ್ತರಿಸಿತ್ತು. ಪಬ್ಲಿಕ್ ಟಿವಿ ಸತತ ವರದಿ ಬಳಿಕ ಎಚ್ಚೆತ್ತಂತಹ ಜಿಬಿಎ ಅಧಿಕಾರಿಗಳು ಗುಂಡಿ ರಸ್ತೆಗೆ ಡಾಂಬರೀಕರಣ ಮಾಡಿದ್ದಾರೆ. ಈ ಮೂಲಕ ಶಿವಾನಂದ ರೋಡ್ ಈಗ ಗುಂಡಿ ಮುಕ್ತವಾಗಿದೆ. ಗುಂಡಿಯೂರು ಬೆಂಗಳೂರು ಪಬ್ಲಿಕ್ ಟಿವಿಯಲ್ಲಿ ವಿಶೇಷವಾಗಿರುವಂತಹ ಅಭಿಯಾನ. ಬೆಂಗಳೂರಿನ ಯಾವ್ಯಾವ ರಸ್ತೆಗಳಲ್ಲಿ ಗುಂಡಿ ಇದೆ ಅನ್ನುವಂಥದ್ದನ್ನು ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡಿ ಸತತವಾಗಿ ಪ್ರಸಾರವನ್ನು ಮಾಡಿತು. ಶಿವಾನಂದ ಸರ್ಕಲ್ನಲ್ಲೂ ಕೂಡ ಕಳೆದ ಬಾರಿ ಯಾವ ರೀತಿ ಗುಂಡಿಯ ರಸ್ತೆಯಿಂದ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಪಬ್ಲಿಕ್ ಟಿವಿ ಬಿತ್ತರಿಸಿತು. ಅದಾದ ಬಳಿಕ ಈಗ 4-5 ದಿನಗಳ ಬಳಿಕ ವರದಿ ಪ್ರಸಾರವಾಗಿರುವಂತಹ ಬೆನ್ನಲ್ಲೇ ಈಗ ಗುಂಡಿ ಮುಚ್ಚುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಸೊ ನೀವು ನೋಡ್ತಾ ಇದ್ರಿ ಈ ರಸ್ತೆ ಎಷ್ಟು ಹದಗೆಟ್ಟಿತ್ತು ಅಂದರೆ ವಾಹನ ಸವಾರರು ಎಸ್ಪೆಷಲಿ 2 ವೀಲರ್ ಅವರು ಓಡಾಡುವಾಗ ಬಿದ್ದೋಗ್ತಾರೇನೋ ಅನ್ನುವಂತಹ ಆತಂಕ ಆಗಿತ್ತು. ಅಷ್ಟರ ಮಟ್ಟಿಗೆ ಕಂಪ್ಲೀಟ್ ಆಗಿ ರಸ್ತೆಯ ಟಾರು ಕಿತ್ತು ಹೋಗಿ ಜನರಿಗೆ, ವಾಹನ ಸವಾರರಿಗೆ ಸಂಕಷ್ಟ ಎದುರಾಗಿತ್ತು. ಪಬ್ಲಿಕ್ ಟಿವಿ ಸತತವಾಗಿ ಈ ಬಗ್ಗೆ ವರದಿಯನ್ನು ಬಿತ್ತರಿಸಿತು. ಇದರ ಬೆನ್ನಲ್ಲೇ ಇಡೀ ರಸ್ತೆಗೆ ಟಾರನ್ನು ಹಾಕಿದ್ದಾರೆ, ಕಂಪ್ಲೀಟ್ ಆಗಿ ಗುಂಡಿಯನ್ನು ಮುಚ್ಚಿದ್ದಾರೆ. ಸ್ವಲ್ಪ ನೀಟಾಗಿ ಇಲ್ಲಿ ಮುಚ್ಚಿದ್ದಾರೆ ಅಂತ ಅನ್ನಿಸ್ತಾ ಇದೆ. ರಸ್ತೆ ಅಷ್ಟೇ ಅಲ್ಲ, ಫುಟ್ಪಾತ್ನಲ್ಲೂ ಆತಂಕ. ಮುರಿದು ಬಿದ್ದಿರುವ ಫುಟ್ಪಾತ್ ಸ್ಲ್ಯಾಬ್ಗಳು. ಇನ್ನು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಷ್ಟೇ ಅಲ್ಲ, ಫುಟ್ಪಾತ್ಗಳು ಕೂಡ ಸೇಫ್ ಆಗಿಲ್ಲ.
ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಅಂದ್ರೆ ನಗರದ ಹೃದಯ ಭಾಗ. ಗಾಂಧಿನಗರ ಶಾಸಕರಾಗಿರುವ ದಿನೇಶ್ ಗುಂಡೂರಾವ್ ಮಾನ್ಯ ಆರೋಗ್ಯ ಸಚಿವರು ಕೂಡ ಆಗಿದ್ದಾರೆ. ಆದರೆ ತಮ್ಮ ಕ್ಷೇತ್ರದ ರಸ್ತೆಗಳ ಸ್ಥಿತಿ ಶೋಚನೀಯವಾಗಿದೆ. ಗಾಂಧಿನಗರದ ಈ ರಸ್ತೆಯಲ್ಲಿನ ಸ್ಲ್ಯಾಬ್ಗಳು ಮುರಿದು ಬಿದ್ದಿದೆ. ಇವನ್ನ ಸರಿಪಡಿಸೋ ಕೆಲಸ ಆಗಿಲ್ಲ. ಇದರಿಂದಾಗಿ ಜನ ಜೀವ ಭಯದಲ್ಲೇ ಓಡಾಡೋ ಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿನ ರಸ್ತೆ ಗುಂಡಿಗಳಿಂದಾಗಿ ವ್ಯಥೆ ಆಗಿದೆ. ಬೆಂಗಳೂರಿಗರು ಅದರಲ್ಲೇ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನೊಂದು ವಿಚಾರ ಏನು ಅಂತಂದರೆ, ಈ ಸ್ಲ್ಯಾಬ್ಗಳನ್ನು ಏನು ಹಾಕಿರ್ತಾರೆ ಒಳಚರಂಡಿಗೆ, ಆ ಸ್ಲ್ಯಾಬ್ಗಳು ಕೂಡ ಪ್ರಮುಖ ಏರಿಯಾ, ಅದು ಕೂಡ ಏನು ಗಾಂಧಿನಗರದ ಪ್ರಮುಖ ರಸ್ತೆಗಳೇನಿದ್ದಾವೆ ಆ ರಸ್ತೆಗಳಲ್ಲಿ ಹಾಕಿರುವಂಥ ಈ ಸ್ಲ್ಯಾಬ್ಗಳೇನಿದ್ದಾವೆ, ಒಳಚರಂಡಿಯ ಸ್ಲ್ಯಾಬ್ಗಳು, ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗಿದ್ದಾವೆ. ವಾಹನ ಸವಾರರಾಗಿರ್ಬೋದು, ಪಾದಚಾರಿಗಳಾಗಿರ್ಬೋದು, ಓಡಾಡುವಂಥ ಸಂದರ್ಭದಲ್ಲಿ ಬೀಳುವಂಥದ್ದು, ಅಂದರೆ ಇಲ್ಲಿ ಟೂ ವೀಲರ್ ಆಗಿರ್ಬೋದು, ಆಟೋಗಳಾಗಿರ್ಬೋದು, ಕಾರುಗಳು, ಅಂದರೆ ಇದು ಟೂ ವೇ ಆಗಿರೋದ್ರಿಂದ ಹಲವರು ಇಲ್ಲಿ ಬೀಳುವಂಥದ್ದು ಕೂಡ ಆಗ್ತಾ ಇರುತ್ತೆ. ಜನ ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಒಂದು ಕಡೆ ರಸ್ತೆ ಗುಂಡಿಗಳು ಹಾಳಾಗಿದ್ದಾವೆ, ರಸ್ತೆ ಗುಂಡಿಗಳನ್ನು ಸರಿಪಡಿಸುವಂಥ ಕೆಲಸ ಆಗಿಲ್ಲ. ಇನ್ನೊಂದು ಪ್ರಮುಖ ಗಾಂಧಿನಗರದ ಈ ರೀತಿಯಾಗಿ ಪ್ರಮುಖ ರಸ್ತೆಗಳಲ್ಲೇ ಈ ರೀತಿಯಾಗಿ ಸ್ಲ್ಯಾಬ್ಗಳೆಲ್ಲವೂ ಕೂಡ ಹಾಳಾಗಿರುವಂಥದ್ದು. ಏನಾದರೂ ದೊಡ್ಡ ಮಟ್ಟದಲ್ಲಿ ಏನಾದರೂ ಅನಾಹುತ ಆದರೆ, ಅಂದರೆ ಕಾರ್ನವರು ಓಡಾಡ್ತಾರೆ, ಟೂ ವೇಯಲ್ಲಿ ಇಲ್ಲಿ ವಾಹನಗಳು ಓಡಾಡ್ತವೆ, ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಅನ್ನುವಂಥದ್ದು. ಜೊತೆಗೆ ಈ ಗಾಂಧಿನಗರ ಅನ್ನೋದೇನಿದೆ ಇದು ಹೃದಯ ಭಾಗ. ಇದು ಹೃದಯ ಭಾಗದಲ್ಲಿ ಈ ರೀತಿಯಾಗಿದ್ದರೆ ಹಲವರು ಇಲ್ಲಿ ಬಂದು ಹೋಗೋರು ಇರ್ತಾರೆ, ಬೇರೆ ಬೇರೆ ಸ್ಥಳಗಳಿಂದ ಬರ್ತಾರೆ, ಇಲ್ಲಿ ಉಳಿದುಕೊಳ್ತಾರೆ. ಈ ರೀತಿಯಾಗಿ ರಸ್ತೆಗಳನ್ನು ಇಷ್ಟು ಕೆಟ್ಟ ಸ್ಥಿತಿಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಬೇಸರ ಆಗುತ್ತೆ, ಅವ್ರಿಗೂ ಕೂಡ ಒಂದು ರೀತಿ ಅಸಹ್ಯ ಅನ್ನಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರದ ಕಡೆಗೆ ಹೋಗುವ ರಸ್ತೆ ಬದಿಯ ಫುಟ್ಪಾತ್ ಸ್ಲ್ಯಾಬ್ಗಳು ಮಾಯ ಆಗಿದೆ. ಸ್ಲ್ಯಾಬ್ಗಳು ಇಲ್ಲದೆ ಫುಟ್ಪಾತ್ಗಳ ಮೇಲೆ ಜನ ಆತಂಕದಿಂದ ಸಂಚರಿಸ್ತಾ ಇದ್ದಾರೆ. ಸ್ವಲ್ಪ ಯಾಮಾರಿದ್ರೂ ನೇರ ಚರಂಡಿಗೆ ಬೀಳ್ತಾರೆ. ಸುತ್ತಮುತ್ತ ಖಾಸಗಿ ಆಸ್ಪತ್ರೆ ಇದೆ. ಜನ ಈ ಫುಟ್ಪಾತ್ಗಳನ್ನೇ ಆಶ್ರಯಿಸಿದ್ದಾರೆ. ಆದರೆ ಈ ರೀತಿ ಸ್ಲ್ಯಾಬ್ಗಳು ಇಲ್ಲದೆ ಹಲವು ತಿಂಗಳಾಗಿದೆ. ಆದರೂ ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು ಇದನ್ನು ಸರಿಪಡಿಸುವ ಮನಸ್ಸು ಮಾಡಿಲ್ಲ. ಮಾನ್ಯ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಮಟ್ಟಕ್ಕೆ ಅವ್ಯವಸ್ಥೆ ಇದೆ ಅನ್ನೋಂಥದ್ದನ್ನು ನಾನೀಗ ತೋರಿಸ್ತಾ ಹೋಗ್ತೇನೆ. ಒಂದು ಕಡೆ ಗುಂಡಿಗಳ ರಸ್ತೆ ಆದರೆ ಆ ಫುಟ್ಪಾತ್ ಕೂಡ ಸಂಪೂರ್ಣವಾಗಿ ಹಾಳಾಗಿದೆ. ಈ ರೀತಿಯಾಗಿ ಹಾಳಾಗಿರುವಂಥ ಬ್ಯಾರಿಕೇಡ್ನ ಇದನ್ನು ಗ್ರಿಲ್ಲನ್ನು ಇಲ್ಲಿ ಅನಿವಾರ್ಯವಾಗಿ ಇಲ್ಲಿನ ಸ್ಥಳೀಯರೇ ಇಡುವಂತಾಗಿದೆ. ಜನ ಇಲ್ಲಿ ಫುಟ್ಪಾತನ್ನು ಆಶ್ರಯಿಸ್ತಿರ್ತಾರೆ, ಓಡಾಡ್ತಾರೆ. ಇಲ್ಲಿ ರಸ್ತೆಯಲ್ಲಿ ಓಡಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ, ಯಾಕಂದರೆ ಆ ಮಟ್ಟಕ್ಕೆ ವಾಹನಗಳ ಓಡಾಟ ಇರುತ್ತೆ. ಇನ್ನು ಫುಟ್ಪಾತ್ಗಳಲ್ಲಿ ಓಡಾಡಬೇಕು ಅಂದರೆ ಇಷ್ಟೊಂದು ಹಾಳಾಗಿರುವಂಥ ಸ್ಲ್ಯಾಬ್ಗಳ ನಡುವೆ, ಕುಸಿದೋಗಿರುವಂಥ ಸ್ಲ್ಯಾಬ್ಗಳ ನಡುವೆ, ಮಾಯವಾಗಿರುವಂಥ ಸ್ಲ್ಯಾಬ್ಗಳ ನಡುವೆ ಜನ ಫುಟ್ಪಾತ್ಗಳಲ್ಲಿ ಓಡಾಡಬೇಕು. ಯಾಕಂದರೆ ಆ ಮಟ್ಟಕ್ಕೆ ಸಂಪೂರ್ಣವಾಗಿ ಹಾಳಾಗಿದೆ. ನೋಡಿ ಯಾವ ಮಟ್ಟಕ್ಕೆ ಆಗಿದೆ ಅಂತ. ಇದೊಂದೇ ಅಲ್ಲ, ಹಲವು ಕಡೆಗಳಲ್ಲಿ ಇದೇ ರೀತಿಯಾಗಿ ಆಗಿರುವಂಥದ್ದು. ಸುಮಾರು ಒಂದು ಈ ರಸ್ತೆಯಲ್ಲೇ ಸುಮಾರು 150 ಮೀಟರ್ಗಳಲ್ಲೇ ಸುಮಾರು 10ಕ್ಕಿಂತಲೂ ಹೆಚ್ಚಿನ ಸ್ಲ್ಯಾಬ್ಗಳ ದುಸ್ಥಿತಿ ಈ ರೀತಿಯಾಗಿರುವಂಥದ್ದು. ಈ ಹಾಳಾಗಿರುವಂಥ ಸ್ಲ್ಯಾಬ್ಗಳಲ್ಲೇ ಜನ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಾರೆ ಬೆಂಗಳೂರಿನ ರಸ್ತೆ ಗುಂಡಿಗಳು ದಿನ ಕಳೆದ ಹಾಗೆ ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.